ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 10ನೇ ತರಗತಿ NCERT ಪಠ್ಯ ಪುಸ್ತಕದ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಧ್ಯಾಯದಲ್ಲಿನ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಸ್ಯಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಹಾರ್ಮೋನ್ಗಳಿಂದ ನಡೆಯುತ್ತದೆ. ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ನರವ್ಯೂಹ ಮತ್ತು ಹಾರ್ಮೋನ್ಗಳಿಂದ ನಡೆಯುತ್ತದೆ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕಂಡುಬರುವ ಬದಲಾವಣೆಗಳಿಗೆ ಪ್ರಚೋದನೆಗಳು ಎನ್ನುತ್ತೇವೆ. ಪ್ರಚೋದನೆಗಳಿಗೆ ತಕ್ಕಂತೆ ವರ್ತಿಸುವುದಕ್ಕೆ ಪ್ರತಿಕ್ರಿಯೆಗಳು ಎನ್ನುತ್ತೇವೆ. ಪ್ರಚೋದನೆಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವುದು ಪ್ರತಿಯೊಂದು ಜೀವಿಯ ವಿಶಿಷ್ಟ ಗುಣಲಕ್ಷಣವಾಗಿದೆ. ಬಹುಕೋಶೀಯ ಜೀವಿಗಳಲ್ಲಿನ ದೇಹ ರಚನೆಯ ಸಾಮಾನ್ಯ ತತ್ವಗಳನ್ನು ಗಮನದಲ್ಲಿರಿಸಿಕೊಂಡು ಹೇಳುವುದಾದರೆ, ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಚಟುವಟಿಕೆಗಳನ್ನು ಒದಗಿಸಲು ವಿಶಿಷ್ಟ ಅಂಗಾಂಶಗಳನ್ನು ಬಳಸಲಾಗುತ್ತದೆ. ಈಗ ಪ್ರಾಣಿಗಳಲ್ಲಿನ ನರವ್ಯೂಹದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಪರಿಸರದಿಂದ ಬರುವ ಎಲ್ಲಾ ಮಾಹಿತಿಗಳನ್ನ ಕೆಲವು ನರಕೋಶಗಳ ವಿಶಿಷ್ಟ ನರತುದಿಗಳು ಪತ್ತೆ ಹಚ್ಚುತ್ತವೆ. ಪ್ರಚೋದನೆಗಳನ್ನ ಸ್ವೀಕರಿಸಲು ಸಹಾಯಕವಾದ ಅಂಗಗಳಿಗೆ ಗ್ರಾಹಕಗಳು ಎನ್ನುತ್ತೇವೆ. ಗ್ರಾಹಕಗಳಿಗೆ ಉದಾಹರಣೆಗಳು ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಈ ಗ್ರಾಹಕಗಳು ಸಾಮಾನ್ಯವಾಗಿ ಒಳಕಿವಿ, ಮೂಗು, ನಾಲಿಗೆ ಮುಂತಾದ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಕಂಡುಬರುತ್ತವೆ. ಆದ್ದರಿಂದ ರುಚಿ ಗ್ರಾಹಕ ಕೋಶಗಳು ರುಚಿಯನ್ನು ಪತ್ತೆ ಮಾಡುತ್ತವೆ. ಹಾಗೆಯೇ ವಾಸನೆ ಗ್ರಾಹಕ ಕೋಶಗಳು ವಾಸನೆಯನ್ನು ಪತ್ತೆ ಮಾಡುತ್ತವೆ. ನಮ್ಮ ದೇಹದಲ್ಲಿರುವ ಅತ್ಯಂತ ಉದ್ದವಾದ ಜೀವಕೋಶ ನರಕೋಶ ಅಥವಾ ನ್ಯೂರಾನ್ ಆಗಿದೆ. ಇದು ಮುಖ್ಯವಾಗಿ ಒಳಗೊಂಡಿರುವ ಭಾಗಗಳು ಕೋಶಕಾಯ, ಡೆಂಡ್ರೈಟ್, ಆಕ್ಸಾನ್ ಮತ್ತು ನರತುದಿ. ನರಕೋಶದಲ್ಲಿ ಕೋಶ ಕೇಂದ್ರ ಕಂಡು ಬರುವ ಭಾಗಕ್ಕೆ ಕೋಶಕಾಯ ಎನ್ನುತ್ತೇವೆ. ಕೋಶಕಾಯದ ಸುತ್ತಲೂ ಕಂಡು ಬರುವ ಕವಲೊಡೆದ ರಚನೆಗಳಿಗೆ ಡೆಂಡ್ರೈಟ್ಗಳು ಎನ್ನುತ್ತೇವೆ. ಕೋಶಕಾಯದಿಂದ ಹೊರಟ ಉದ್ದನೆಯ ರಚನೆಗೆ ಆಕ್ಸಾನ್ ಎನ್ನುತ್ತೇವೆ. ಆಕ್ಸಾನ್ ಕೊಬ್ಬಿನಿಂದ ಮಾಡಲ್ಪಟ್ಟ ಮೈಲಿನ್ ಹೊದಿಕೆಯಿಂದ ಸುತ್ತುವರಿಯಲ್ಪಟ್ಟಿರುತ್ತದೆ. ನರತುದಿ ನರತಂತುಗಳನ್ನ ಹೊಂದಿರುತ್ತದೆ. ಎರಡು ನರಕೋಶಗಳು ಸಂಧಿಸುವ ಮಧ್ಯೆ ಖಾಲಿ ಸ್ಥಳಾವಕಾಶ ಕಂಡು ಬರುತ್ತದೆ. ಅದನ್ನು ಸಂಸರ್ಗ ಎನ್ನುತ್ತೇವೆ. ಅದರಲ್ಲಿ ರಾಸಾಯನಿಕ ವಸ್ತು ತುಂಬಿರುತ್ತದೆ. ಅದು ಸಂದೇಶವನ್ನು ಒಂದು ನರಕೋಶದ ತುದಿಯಿಂದ ಮತ್ತೊಂದು ನರಕೋಶದ ತುದಿಗೆ ಸಾಗಿಸಲು ಸಹಾಯ ಮಾಡುತ್ತದೆ. ಡೆಂಡ್ರೈಟ್ಗಳು ಮಾಹಿತಿ ಅಥವಾ ಸಂದೇಶವನ್ನು ಕೋಶಕಾಯಕ್ಕೆ ಸಾಗಿಸುತ್ತವೆ. ಆಕ್ಸಾನ್ ಮಾಹಿತಿ ಅಥವಾ ಸಂದೇಶವನ್ನು ಕೋಶಕಾಯದಿಂದ ಹೊರಗೆ ಸಾಗಿಸುತ್ತದೆ. ನರಕೋಶ ಒಂದರ ಡೆಂಡ್ರೈಟ್ ತುದಿಯಲ್ಲಿ ಸಂಗ್ರಹಿತವಾದ ಈ ಮಾಹಿತಿಯು ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತದೆ. ಇದು ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿಸುತ್ತದೆ. ಈ ಆವೇಗವು ಡೆಂಡ್ರೈಟ್ ಗಳಿಂದ ಕೋಶಕಾಯಕ್ಕೆ, ನಂತರ ಆಕ್ಸಾನ್ ನ ಉದ್ದಕ್ಕೂ ಅದರ ತುದಿಯವರೆಗೆ ಚಲಿಸುತ್ತದೆ. ಆಕ್ಸಾನ್ ನ ತುದಿಯಲ್ಲಿ ಕೆಲವು ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗಗಳನ್ನು ಪ್ರಾರಂಭಿಸುತ್ತವೆ. ಇದು ನರಾವೇಗಗಳು ದೇಹದಲ್ಲಿ ಹೇಗೆ ಸಂಚರಿಸುತ್ತವೆ ಎಂಬುದರ ಸಾಮಾನ್ಯ ನಕ್ಷೆಯಾಗಿದೆ. ಇದೇ ರೀತಿಯ ಸಂಸರ್ಗ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯು ಕೋಶಗಳು ಅಥವಾ ಗ್ರಂಥಿಗಳಂತಹ ಇತರ ಜೀವಕೋಶಗಳಿಗೆ ಇಂಥ ನರಾವೇಗಗಳನ್ನು ವಿತರಿಸಲು ಅನುವು ಮಾಡಿಕೊಡುತ್ತದೆ. ನರ ಸ್ನಾಯುಕ ಸಂಗಮ ಬಿಂದುವನ್ನು ತೋರಿಸುವ ಚಿತ್ರವನ್ನು ಗಮನಿಸಿ. ಇದು ಆಕ್ಸಾನ್, ಸ್ನಾಯುನಾರು, ಲೋಮನಾಳ, ನರ ಸ್ನಾಯುಕ ಸಂಗಮ ಬಿಂದು ಮತ್ತು ಮೈಟೋಕಾಂಡ್ರಿಯಾಗಳನ್ನ ಒಳಗೊಂಡಿದೆ. ನರ ಅಂಗಾಂಶವು ನರಕೋಶ ಅಥವಾ ನ್ಯೂರಾನ್ ಗಳಿಂದಾದ ಒಂದು ವ್ಯವಸ್ಥಿತ ಜಾಲದಿಂದ ಮಾಡಲ್ಪಟ್ಟಿರುವುದರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಈ ವ್ಯವಸ್ಥೆ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಹಿತಿಯನ್ನು ವಿದ್ಯುತ್ ಆವೇಗಗಳ ಮೂಲಕ ಸಾಗಿಸುವ ವೈಶಿಷ್ಟ್ಯತೆಯನ್ನು ಪಡೆದಿದೆ. ಚಿತ್ರ 7.1a ಯನ್ನು ನೋಡಿ ಮತ್ತು ನರಕೋಶದ ಭಾಗಗಳನ್ನು ಗುರುತಿಸಿ. ಮಾಹಿತಿಯು ಎಲ್ಲಿ ಸ್ಥಿರಗೊಂಡಿದೆ? ಡೆಂಡ್ರೈಟ್ ನಲ್ಲಿ. ವಿದ್ಯುತ್ ಆವೇಗದ ರೂಪದಲ್ಲಿ ಮಾಹಿತಿಯು ಯಾವುದರ ಮೂಲಕ ಸಾಗುತ್ತದೆ? ಆಕ್ಸಾನ್ ಮೂಲಕ. ಮುಂದಿನ ರವಾನೆಗಾಗಿ ಈ ಆವೇಗವು ಎಲ್ಲಿ ರಾಸಾಯನಿಕ ಸಂಕೇತಗಳಾಗಿ ಪರಿವರ್ತನೆಗೊಳ್ಳಬೇಕು? ಸಂಸರ್ಗದಲ್ಲಿ. ಈಗ ಚಟುವಟಿಕೆ 7.1ರ ಬಗ್ಗೆ ತಿಳಿದುಕೊಳ್ಳೋಣ. ಸ್ವಲ್ಪ ಸಕ್ಕರೆಯನ್ನು ನಿಮ್ಮ ಬಾಯಿಯೊಳಗೆ ಹಾಕಿಕೊಳ್ಳಿ. ಅದರ ರುಚಿ ಹೇಗಿದೆ? ಸಕ್ಕರೆ ಸಿಹಿಯಾಗಿರುತ್ತದೆ. ನಿಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳುಗಳಿಂದ ನಿಮ್ಮ ಮೂಗನ್ನು ಒತ್ತಿ ಮುಚ್ಚಿರಿ. ಈಗ ಪುನಃ ಸಕ್ಕರೆಯನ್ನು ತಿನ್ನಿ. ರುಚಿಯಲ್ಲಿ ಏನಾದರೂ ವ್ಯತ್ಯಾಸವಿದೆಯೇ? ಹೌದು. ಊಟ ಮಾಡುವಾಗಲೂ ಯಥಾರಿಯಲ್ಲಿ ನಿಮ್ಮ ಮೂಗು ಮುಚ್ಚಿಕೊಳ್ಳಿ ಮತ್ತು ನೀವು ತಿನ್ನುತ್ತಿರುವ ಆಹಾರದ ಸ್ವಾದವನ್ನು ಸಂಪೂರ್ಣವಾಗಿ ನೀವು ಆಸ್ವಾದಿಸುವಿರಾ ಎಂಬುದನ್ನು ಗುರುತಿಸಿ. ಇಲ್ಲ, ಏಕೆಂದರೆ ಮೂಗನ್ನ ಮುಚ್ಚಿಕೊಂಡಾಗ ನಾಲಿಗೆಯಲ್ಲಿರುವ ರಸಾಂಕುರಗಳು ಕಾರ್ಯನಿರ್ವಹಿಸುವುದಿಲ್ಲ. ಆದ್ದರಿಂದ ಆಹಾರದ ರುಚಿಯನ್ನು ಗುರುತಿಸಲು ಸಾಧ್ಯವಾಗುವುದು. ನಿಮ್ಮ ಮೂಗು ಮುಚ್ಚಿರುವಾಗ ಸಕ್ಕರೆ ಮತ್ತು ಆಹಾರದ ರುಚಿಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂತೆ? ಹೌದಾದರೆ ಇದು ಏಕೆ ಉಂಟಾಗುತ್ತದೆ? ಹೌದು, ಏಕೆಂದರೆ ಮೂಗು ಮುಚ್ಚಿರುವಾಗ ಮೂಗಿನಲ್ಲಿರುವ ಘ್ರಾಣ ನರಗಳು ಕಾರ್ಯನಿರ್ವಹಿಸುವುದಿಲ್ಲ. ನಿಮಗೆ ನೆಗಡಿಯಾದಾಗಲೂ ಇದೇ ರೀತಿಯ ಸಂದರ್ಭವನ್ನು ನೀವು ಎದುರಿಸುವಿರಾ? ಹೌದು, ನಮಗೆ ನೆಗಡಿಯಾದಾಗಲೂ ಕೂಡ ಮೂಗಿನಲ್ಲಿರುವ ಘ್ರಾಣ ನರಗಳು ಮತ್ತು
ನಾಲಿಗೆಯಲ್ಲಿರುವ ರಸಾಂಕುರಗಳು ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಆಹಾರದ ರುಚಿ ತಿಳಿಯಲು ಸಾಧ್ಯವಾಗುವುದಿಲ್ಲ. ಈಗ ಪರಾವರ್ತಿತ ಕ್ರಿಯೆಗಳಲ್ಲಿ ಏನಾಗುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ. ಈಗ ಪರಾವರ್ತಿತ ಪ್ರತಿಕ್ರಿಯೆ ರಿಫ್ಲೆಕ್ಸ್ ಆಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ಪರಿಸರದಲ್ಲಿ ಉಂಟಾಗುವ ಯಾವುದೋ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಗೆ ಪರಾವರ್ತಿತ ಪ್ರತಿಕ್ರಿಯೆ ಎನ್ನುತ್ತೇವೆ. ಅಂದರೆ ಪರಿಸರದಲ್ಲಿ ಉಂಟಾಗುವ ಪ್ರಚೋದನೆಗೆ ಹಠಾತ್ ಆಗಿ ಉಂಟಾಗುವ ಪ್ರತಿಕ್ರಿಯೆಗೆ ಪರಾವರ್ತಿತ ಪ್ರತಿಕ್ರಿಯೆ ಎನ್ನುತ್ತೇವೆ. ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಭಾಗ ಮೆದುಳು ಬಳ್ಳಿಯಾಗಿದೆ. ಮೆದುಳು ಬಳ್ಳಿಯ ಕಾರ್ಯ ಪರಾವರ್ತಿತ ಪ್ರತಿಕ್ರಿಯೆಯನ್ನ ನಿಯಂತ್ರಿಸುವುದಾಗಿದೆ. ಪರಾವರ್ತಿತ ಪ್ರತಿಕ್ರಿಯೆಗಳಿಗೆ ಉದಾಹರಣೆಗಳು ಆಕಸ್ಮಿಕವಾಗಿ ಬಿಸಿ ವಸ್ತುವನ್ನು ಮುಟ್ಟಿದಾಗ ತಕ್ಷಣ ನಮ್ಮ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು. ಮತ್ತೊಂದು ಉದಾಹರಣೆ ಆಕಸ್ಮಿಕವಾಗಿ ಚೂಪಾದ ವಸ್ತುಗಳಾದ ಮುಳ್ಳು ಅಥವಾ ಗಾಜಿನ ಮೇಲೆ ಕಾಲಿಟ್ಟಾಗ ತಕ್ಷಣ ಕಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು. ಮಿದುಳು ಬಳ್ಳಿ ಎರಡನೇ ಮೆದುಳಿನಂತೆ ಕಾರ್ಯನಿರ್ವಹಿಸುತ್ತದೆ. ಅಪಾಯದ ಸಂದರ್ಭದಲ್ಲಿ ಮಿದುಳು ಬಳ್ಳಿ ಸಂದೇಶವನ್ನ ಮೆದುಳಿಗೆ ಸಾಗಿಸದೆ ಸ್ವತಃ ತಾನೇ ಪ್ರಚೋದನೆಯನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಮಾಹಿತಿಯನ್ನ ಕಾರ್ಯನಿರ್ವಾಹಕಕ್ಕೆ ಸಾಗಿಸುತ್ತದೆ. ಈಗ ಪರಾವರ್ತಿತ ಚಾಪದ ಬಗ್ಗೆ ತಿಳಿದುಕೊಳ್ಳೋಣ. ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ನರ ಸಂದೇಶ ಹಾದು ಹೋಗುವ ಮಾರ್ಗಕ್ಕೆ ಪರಾವರ್ತಿತ ಚಾಪ ಎನ್ನುತ್ತೇವೆ. ಪರಾವರ್ತಿತ ಚಾಪ 5 ನಿರ್ದಿಷ್ಟ ಭಾಗಗಳನ್ನು ಒಳಗೊಂಡಿದೆ. ಅವುಗಳು ಯಾವುವೆಂದರೆ ಗ್ರಾಹಕಗಳು, ಜ್ಞಾನವಾಹಿ ನರಕೋಶಗಳು, ಸಂಬಂಧ ಕಲ್ಪಿಸುವ ನರಕೋಶಗಳು, ಕ್ರಿಯಾವಾಹಿ ನರಕೋಶಗಳು ಮತ್ತು ಕಾರ್ಯನಿರ್ವಾಹಕಗಳು. ಪರಾವರ್ತಿತ ಚಾಪದ ಚಿತ್ರವನ್ನ ಗಮನಿಸಿ. ಗ್ರಾಹಕಗಳು ಜ್ಞಾನೇಂದ್ರಿಯಗಳಿಂದ ಪಡೆದುಕೊಳ್ಳುವ ಸಂದೇಶವನ್ನ ಜ್ಞಾನವಾಹಿ ನರಕೋಶಗಳಿಗೆ ಸಾಗಿಸುತ್ತದೆ. ಜ್ಞಾನವಾಹಿ ನರಕೋಶಗಳು ಈ ಸಂದೇಶವನ್ನ ಮೆದುಳು ಬಳ್ಳಿಗೆ ಸಾಗಿಸುತ್ತವೆ. ಸಂಬಂಧ ಕಲ್ಪಿಸುವ ನರಕೋಶ ಜ್ಞಾನವಾಹಿ ನರಕೋಶ ಮತ್ತು ಕ್ರಿಯಾವಾಹಿ ನರಕೋಶಗಳನ್ನ ಸೇರಿಸುತ್ತದೆ. ಕ್ರಿಯಾವಾಹಿ ನರಕೋಶಗಳು ಮೆದುಳು ಬಳ್ಳಿಯಿಂದ ಪಡೆದುಕೊಂಡ ಸಂದೇಶವನ್ನ ಕಾರ್ಯನಿರ್ವಾಹಕಗಳಿಗೆ ಸಾಗಿಸುತ್ತವೆ. ಕಾರ್ಯನಿರ್ವಾಹಕಗಳು ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುತ್ತವೆ. ಈ ರೀತಿಯಾಗಿ ಪರಾವರ್ತಿತ ಚಾಪ ಕಾರ್ಯವನ್ನು ನಿರ್ವಹಿಸುತ್ತದೆ. ಈಗ ಮಾನವನ ಮೆದುಳಿನ ಬಗ್ಗೆ ತಿಳಿದುಕೊಳ್ಳೋಣ. ಆಲೋಚನಾ ಪ್ರಕ್ರಿಯೆಯು ಹೆಚ್ಚು ಸಂಕೀರ್ಣವಾದ ಯಾಂತ್ರಿಕ ವ್ಯವಸ್ಥೆ ಮತ್ತು ನರವ್ಯೂಹದ ಜೋಡಣೆಗಳನ್ನು ಒಳಗೊಂಡಿದೆ. ಇವು ದೇಹದ ಸಮನ್ವಯತೆಯ ಮುಖ್ಯ ಕೇಂದ್ರವಾದ ಮೆದುಳಿನಲ್ಲಿ ಕೇಂದ್ರೀಕೃತವಾಗಿವೆ. ಈಗ ಮಾನವನ ನರವ್ಯೂಹದ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಾನವನ ನರವ್ಯೂಹವನ್ನ ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಿಸುತ್ತೇವೆ. ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹ ಮತ್ತು ಸ್ವಯಂ ನಿಯಂತ್ರಕ ನರವ್ಯೂಹ. ಕೇಂದ್ರ ನರವ್ಯೂಹದ 2 ಮುಖ್ಯ ಭಾಗಗಳು ಮೆದುಳು ಮತ್ತು ಮೆದುಳು ಬಳ್ಳಿ. ಪರಿಧಿ ನರವ್ಯೂಹ ಒಳಗೊಂಡಿರುವ 2 ಮುಖ್ಯ ಭಾಗಗಳು 12 ಜೊತೆ ಮೆದುಳಿನ ನರಗಳು ಮತ್ತು 33 ಜೊತೆ ಮೆದುಳು ಬಳ್ಳಿಯ ನರಗಳು. ಪರಿಧಿ ನರವ್ಯೂಹ. ಸ್ವಯಂ ನಿಯಂತ್ರಕ ನರವ್ಯೂಹದ 2 ಮುಖ್ಯ ಭಾಗಗಳು ಅನುವೇದನಾ ವ್ಯೂಹ ಮತ್ತು ಪ್ಯಾರ ಅನುವೇದನಾ ವ್ಯೂಹ. ಅನುವೇದನಾ ವ್ಯೂಹ ಮತ್ತು ಪ್ಯಾರ ಅನುವೇದನಾ ವ್ಯೂಹಗಳು ಪರಸ್ಪರ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತವೆ. ಅನುವೇದನಾ ವ್ಯೂಹದ ಸಂದೇಶದಿಂದಾಗಿ ಕಣ್ಣಿನ ಪಾಪೆ ಹಿಗ್ಗುತ್ತದೆ. ಪ್ಯಾರ ಅನುವೇದನಾ ವ್ಯೂಹದ ಸಂದೇಶದಿಂದಾಗಿ ಕಣ್ಣಿನ ಪಾಪೆ ಕುಗ್ಗುತ್ತದೆ. ಮಾನವನ ದೇಹದಲ್ಲಿನ ಅತ್ಯಂತ ಪ್ರಮುಖವಾದ ಅಂಗ ಮಿದುಳು, ಏಕೆಂದರೆ ಇದು ದೇಹದಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳನ್ನು ನಿಯಂತ್ರಿಸುವುದರ ಜೊತೆಗೆ ಸಮನ್ವಯಗೊಳಿಸುತ್ತದೆ. ಮಿದುಳು 14 ಲಕ್ಷ ಕೋಟಿ ನರಕೋಶಗಳಿಂದ ಮಾಡಲ್ಪಟ್ಟಿದೆ. ಮಿದುಳು ತಲೆ ಬುರುಡೆಯಲ್ಲಿರುತ್ತದೆ. ಮಿದುಳನ್ನ ರಕ್ಷಿಸುವ ಅಂಗ ತಲೆ ಬುರುಡೆ ಅಥವಾ ಕಪಾಲ. ವಯಸ್ಕ ಮಾನವನ ಮೆದುಳಿನ ಸರಾಸರಿ ತೂಕ 1400 ಗ್ರಾಂಗಳಾಗಿರುತ್ತದೆ. ಅಂದರೆ 1.4 kg ಆಗಿರುತ್ತದೆ. ಮಿದುಳನ್ನ ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಿಸುತ್ತೇವೆ. ಅವುಗಳು ಯಾವುವೆಂದರೆ ಮುಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು. ಫೋರ್ ಬ್ರೈನ್, ಮಿಡ್ ಬ್ರೈನ್ ಮತ್ತು ಹಿಂಡ್ ಬ್ರೈನ್. ಮುಮ್ಮೆದುಳು ಮೆದುಳಿನ ಪ್ರಮುಖ ಆಲೋಚನೆಯ ಭಾಗವಾಗಿದೆ, ಪ್ರಜ್ಞೆಯ ಕೇಂದ್ರವಾಗಿದೆ ಮತ್ತು ಜ್ಞಾಪಕ ಶಕ್ತಿಯ ಕೇಂದ್ರವಾಗಿದೆ. ಮುಮ್ಮೆದುಳಿನ ಬೇರೆ ಬೇರೆ ಪ್ರದೇಶಗಳು ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯಗಳನ್ನು ನಿರ್ವಹಿಸಲು ವೈಶಿಷ್ಟ್ಯತೆಯನ್ನು ಪಡೆದಿವೆ. ಮಾನವನ ಮೆದುಳಿನ ಚಿತ್ರವನ್ನ ಬರೆದು ಭಾಗಗಳನ್ನು ಗುರುತಿಸಿ ಅಭ್ಯಾಸ ಮಾಡಿ. ಮುಮ್ಮೆದುಳಿನ 2 ಮುಖ್ಯ ಭಾಗಗಳು ಮಹಾಮಸ್ತಿಷ್ಕ ಮತ್ತು ಡಯನ್ಸಿಫೆಲಾನ್. ಮಹಾಮಸ್ತಿಷ್ಕವನ್ನು ಸೆರಿಬ್ರಮ್ ಎಂದು ಕರೆಯುತ್ತೇವೆ. ಮಹಾಮಸ್ತಿಷ್ಕವು ಮೆದುಳು ಮತ್ತು ಮುಮ್ಮೆದುಳಿನ ಅತ್ಯಂತ ದೊಡ್ಡ ಭಾಗವಾಗಿದೆ. ಮಹಾಮಸ್ತಿಷ್ಕವು ಆಲೋಚನಾ ಶಕ್ತಿ, ಬುದ್ಧಿಶಕ್ತಿ, ನೆನಪಿನ ಶಕ್ತಿ ಮತ್ತು ಪ್ರಜ್ಞೆಯ ಕೇಂದ್ರ ಭಾಗವಾಗಿದೆ. ಮೆದುಳಿನ ಉಳಿದೆಲ್ಲ ಭಾಗಗಳು ಮಹಾಮಸ್ತಿಷ್ಕದ ಕೆಳಭಾಗದಲ್ಲಿ ಕಂಡುಬರುತ್ತವೆ. ಡಯನ್ಸಿಫೆಲಾನ್ ನ 2 ಮುಖ್ಯ ಭಾಗಗಳು ಎಪಿಥಾಲಮಸ್ ಮತ್ತು ಹೈಪೋಥಾಲಮಸ್. ಹೈಪೋಥಾಲಮಸ್ ನ ಮುಖ್ಯ ಕಾರ್ಯಗಳು ದೇಹದ ಉಷ್ಣತೆ, ನೀರಿನ ಸಮತೋಲನ,
ಹಸಿವು ಮತ್ತು ನಿದ್ರೆಯನ್ನು ನಿಯಂತ್ರಿಸುತ್ತದೆ. ಜೊತೆಗೆ ಪಿಟ್ಯೂಟರಿ ಗ್ರಂಥಿಯ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಈಗ ಮಧ್ಯ ಮೆದುಳಿನ ಕಾರ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಮಧ್ಯ ಮೆದುಳು ಹಿಮ್ಮೆದುಳಿನಿಂದ ಬರುವ ಸಂದೇಶವನ್ನ ಮುಮ್ಮೆದುಳಿಗೆ ಸಾಗಿಸಲು ಸಹಾಯ ಮಾಡುತ್ತದೆ. ಹಿಮ್ಮೆದುಳಿನಿಂದ ಬರುವ ಸಂದೇಶವು ಕೆಲವು ಕ್ಷಣ ಮಧ್ಯ ಮೆದುಳಿನಲ್ಲಿ ತಂಗಿದ್ದು ಮುಮ್ಮೆದುಳಿಗೆ ಸಾಗಿಸಲ್ಪಡುತ್ತದೆ. ಈ ರೀತಿಯಾಗಿ ಮಧ್ಯ ಮೆದುಳು ನಿಲ್ದಾಣದಂತೆ ಕಾರ್ಯನಿರ್ವಹಿಸುತ್ತದೆ. ಮಧ್ಯ ಮೆದುಳು ಕಣ್ಣು ಮತ್ತು ಕಿವಿ ಭಾಗದಿಂದ ಬರುವ ಪ್ರಚೋದನೆಗಳನ್ನು ಸ್ವೀಕರಿಸುತ್ತದೆ. ಈಗ ಹಿಮ್ಮೆದುಳಿನ ಬಗ್ಗೆ ತಿಳಿದುಕೊಳ್ಳೋಣ. ಹಿಮ್ಮೆದುಳಿನ 3 ಮುಖ್ಯ ಭಾಗಗಳು ಪಾನ್ಸ್, ಅನುಮಸ್ತಿಷ್ಕ ಮತ್ತು ಮೆಡುಲ್ಲಾ ಅಥವಾ ಮಣಿಶಿರ. ಪಾನ್ಸ್ ಭಾಗವು ಆಹಾರದ ಅಗಿಯುವಿಕೆ, ಮುಖದ ಭಾವನೆ ಮತ್ತು ಉಸಿರಾಟವನ್ನು ನಿಯಂತ್ರಿಸುತ್ತದೆ. ಮೆದುಳಿನ ಅತ್ಯಂತ 2ನೇ ದೊಡ್ಡ ಭಾಗ ಅನುಮಸ್ತಿಷ್ಕ ಅಥವಾ ಸೆರಿಬೆಲ್ಲಂ. ಇದು ಎಲೆಯಾಕಾರವನ್ನು ಹೊಂದಿದೆ. ಅನುಮಸ್ತಿಷ್ಕವು ದೇಹದ ಸಮತೋಲನ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮಣಿಶಿರ ಅಥವಾ ಮೆಡುಲ್ಲಾ ಅಬ್ಲಾಂಗೇಟ ದೇಹದ ಅನೈಚ್ಛಿಕ ಕ್ರಿಯೆಗಳಾದ ಜೀರ್ಣನಾಳದಲ್ಲಿನ ಚಲನೆ, ಆಹಾರ ನುಂಗುವುದು, ಕಿಣ್ವಗಳ ಸ್ರವಿಕೆ, ಹೃದಯದ ಒತ್ತಡ, ನಾಡಿ ಮಿಡಿತ, ಉಸಿರಾಟದ ದರ ಇವುಗಳನ್ನು ನಿಯಂತ್ರಿಸುತ್ತದೆ. ವ್ಯಕ್ತಿಗೆ ಜ್ವರ ಬಂದಾಗ ಮೆದುಳಿನ ಯಾವ ಭಾಗ ನಿಷ್ಕ್ರಿಯವಾಗುತ್ತದೆ? ಹೈಪೋಥಾಲಮಸ್. ಮದ್ಯಪಾನಿಗಳಲ್ಲಿ ಅಸ್ಥಿರ ನಡಿಗೆ ಕಂಡುಬರುತ್ತದೆ. ಆಗ ಮೆದುಳಿನ ಯಾವ ಭಾಗ ನಿಷ್ಕ್ರಿಯವಾಗಿರುತ್ತದೆ? ಅನುಮಸ್ತಿಷ್ಕ. ತಲೆಯ ಹಿಂಭಾಗಕ್ಕೆ ಬಲವಾಗಿ ಪೆಟ್ಟು ಬಿದ್ದಾಗ ಮಿದುಳಿನ ಯಾವ ಭಾಗ ನಿಷ್ಕ್ರಿಯವಾಗುತ್ತದೆ? ಅನುಮಸ್ತಿಷ್ಕ ಭಾಗ. ಕುತ್ತಿಗೆಯವರೆಗೂ ಇರುವ ಹೆಲ್ಮೆಟ್ ಅನ್ನು ಧರಿಸುವುದು ಒಳ್ಳೆಯದು. ಏಕೆಂದರೆ ಇದು ಹಿಮ್ಮೆದುಳಿನ ಭಾಗಗಳಿಗೆ ರಕ್ಷಣೆಯನ್ನು ಕೊಡುತ್ತದೆ. ಮೆದುಳನ್ನು ರಕ್ಷಿಸುವ ಅಂಗ ತಲೆಬುರುಡೆ ಅಥವಾ ಕಪಾಲ, ಕ್ರೇನಿಯಂ ಅಥವಾ ಸ್ಕಲ್. ಮೆದುಳಿನ ಅತ್ಯಂತ ಕೊನೆಯ ಭಾಗ ಮೆಡುಲ್ಲಾ ಅಥವಾ ಮಣಿಶಿರ ಬೆನ್ನು ಮೂಳೆಯಲ್ಲಿ ಮೆದುಳು ಬಳ್ಳಿಯಾಗಿ ಮುಂದುವರಿಯುತ್ತದೆ. ಮೆದುಳು ಬಳ್ಳಿಯನ್ನು ರಕ್ಷಿಸುವ ಅಂಗ ಬೆನ್ನು ಮೂಳೆ ಅಥವಾ ಕಶೇರುಕ ಸ್ತಂಭ. ನರ ಅಂಗಾಂಶವು ಹೇಗೆ ಕ್ರಿಯೆಯನ್ನು ಉಂಟು ಮಾಡುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಕೋಶೀಯ ಮಟ್ಟದಲ್ಲಿ ಚಲನೆಯ ಅತ್ಯಂತ ಸರಳ ಪರಿಕಲ್ಪನೆ ಎಂದರೆ ಜೀವಕೋಶಗಳು ತಮ್ಮ ಆಕಾರವನ್ನು ಬದಲಿಸುತ್ತಾ ಚಲಿಸುತ್ತವೆ. ಆದ್ದರಿಂದ ಅವು ತಮ್ಮ ಉದ್ದದಲ್ಲಿ ಕಡಿಮೆಯಾಗುತ್ತವೆ. ಸ್ನಾಯು ಕೋಶಗಳು ಹೇಗೆ ತಮ್ಮ ಆಕಾರವನ್ನು ಬದಲಿಸುತ್ತವೆ? ಸ್ನಾಯು ಕೋಶಗಳು ವಿಶೇಷ ಪ್ರೋಟೀನ್ಗಳನ್ನು ಹೊಂದಿದ್ದು ಅವು ನರಗಳ ವಿದ್ಯುತ್ ಆವೇಗಗಳಿಗೆ ಪ್ರತಿಕ್ರಿಯೆಯಾಗಿ ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನೂ ಬದಲಿಸಿಕೊಳ್ಳುತ್ತವೆ. ಇದು ಯಾವಾಗ ಉಂಟಾಗುತ್ತದೆಯೋ ಈ ಪ್ರೋಟೀನ್ಗಳ ಹೊಸ ಸಂಯೋಜನೆಯು ಸ್ನಾಯು ಕೋಶಗಳಿಗೆ ಗಿಡ್ಡವಾದ ರೂಪ ನೀಡುತ್ತವೆ. ಸ್ನಾಯುಗಳನ್ನ 2 ವಿಧಗಳಾಗಿ ವಿಂಗಡಿಸುತ್ತೇವೆ: ಐಚ್ಛಿಕ ಸ್ನಾಯುಗಳು ಮತ್ತು ಅನೈಚ್ಛಿಕ ಸ್ನಾಯುಗಳು. ಐಚ್ಛಿಕ ಮತ್ತು ಅನೈಚ್ಛಿಕ ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಣ. ಐಚ್ಛಿಕ ಸ್ನಾಯುಗಳು ನಮ್ಮ ಇಚ್ಛೆಗೆ ಒಳಪಟ್ಟು ಕೆಲಸ ಮಾಡುತ್ತವೆ. ಅನೈಚ್ಛಿಕ ಸ್ನಾಯುಗಳು ನಮ್ಮ ಇಚ್ಛೆಗೆ ಒಳಪಡದೆ ಕೆಲಸ ಮಾಡುತ್ತವೆ. ಐಚ್ಛಿಕ ಸ್ನಾಯುಗಳು ಬೇಗ ಆಯಾಸಗೊಳ್ಳುತ್ತವೆ. ಅನೈಚ್ಛಿಕ ಸ್ನಾಯುಗಳು ಬೇಗ ಆಯಾಸಗೊಳ್ಳುವುದಿಲ್ಲ. ಐಚ್ಛಿಕ ಸ್ನಾಯುಗಳಿಗೆ ಉದಾಹರಣೆಗಳು ಕೈಕಾಲುಗಳಲ್ಲಿರುವ ಸ್ನಾಯುಗಳು. ಅನೈಚ್ಛಿಕ ಸ್ನಾಯುಗಳಿಗೆ ಉದಾಹರಣೆಗಳು ದೇಹದ ಒಳ ಅಂಗಾಂಗಗಳಲ್ಲಿರುವ ಸ್ನಾಯುಗಳು. ಪರಿಕಲ್ಪನೆಯ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1. ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ಇವುಗಳ ನಡುವಿನ ವ್ಯತ್ಯಾಸವೇನು? ನಡಿಗೆ ಐಚ್ಛಿಕ ಕ್ರಿಯೆಯಾಗಿದೆ. ಇದು ನಮ್ಮ ಇಚ್ಛೆಗೆ ಒಳಪಟ್ಟಿರುತ್ತದೆ. ಪರಾವರ್ತಿತ ಪ್ರತಿಕ್ರಿಯೆ ಅನೈಚ್ಛಿಕ ಕ್ರಿಯೆಯಾಗಿದೆ. ನಮ್ಮ ಇಚ್ಛೆಗೆ ಒಳಪಡದೆ ನಡೆಯುತ್ತದೆ. ನಡಿಗೆ ಒಂದು ಪ್ರಚೋದನೆಗೆ ಹಠಾತ್ ಆಗಿ ಅಥವಾ ತಕ್ಷಣ ನಡೆಯುವ ಪ್ರತಿಕ್ರಿಯೆಯಾಗಿರುವುದಿಲ್ಲ. ಪರಾವರ್ತಿತ ಪ್ರತಿಕ್ರಿಯೆ ಒಂದು ಪ್ರಚೋದನೆಗೆ ಹಠಾತ್ ಆಗಿ ಅಥವಾ ತಕ್ಷಣ ನಡೆಯುವ ಪ್ರತಿಕ್ರಿಯೆಯಾಗಿದೆ. ನಡಿಗೆಯನ್ನು ಮೆದುಳು ನಿಯಂತ್ರಿಸುತ್ತದೆ. ಪರಾವರ್ತಿತ ಪ್ರತಿಕ್ರಿಯೆಯನ್ನು ಮೆದುಳು ಬಳ್ಳಿ ನಿಯಂತ್ರಿಸುತ್ತದೆ. ಪ್ರಶ್ನೆ ಸಂಖ್ಯೆ 2. ಸಂಸರ್ಗದಲ್ಲಿ 2 ನರಕೋಶಗಳ ಮಧ್ಯೆ ಏನಾಗುತ್ತದೆ? 2 ನರಕೋಶಗಳ ಮಧ್ಯೆ ಖಾಲಿ ಸ್ಥಳ ಕಂಡು ಬರುತ್ತದೆ. ಅದನ್ನು ಸಂಸರ್ಗ ಎನ್ನುತ್ತೇವೆ. ಅದರಲ್ಲಿ ರಾಸಾಯನಿಕ ವಸ್ತು ತುಂಬಿರುತ್ತದೆ. ಇದು ನರ ಸಂದೇಶವನ್ನು ರಾಸಾಯನಿಕ ಸಂಕೇತವಾಗಿ ಪರಿವರ್ತಿಸುತ್ತದೆ. ಈ ರಾಸಾಯನಿಕ ಸಂಕೇತವು ಒಂದು ನರಕೋಶದ ತುದಿಯಿಂದ ಮತ್ತೊಂದು ನರಕೋಶದ ತುದಿಗೆ ಸಾಗಿಸಲು ಸಹಾಯ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 3. ಮೆದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ? ಅನುಮಸ್ತಿಷ್ಕ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ. ಪ್ರಶ್ನೆ ಸಂಖ್ಯೆ 4. ನಾವು ಒಂದು ಅಗರಬತ್ತಿ ಅಥವಾ ಗಂಧದ ಕಡ್ಡಿಯ ವಾಸನೆಯನ್ನ ಹೇಗೆ ಕಂಡುಹಿಡಿಯುತ್ತೇವೆ? ನಾಸಿಕ ರಂಧ್ರಗಳಲ್ಲಿರುವ ಆಘ್ರಾಣ ನರಗಳು ವಾಸನೆ ಸಂದೇಶವನ್ನ ಜ್ಞಾನವಾಹಿ ನರಕೋಶಗಳ ಮೂಲಕ ಮೆದುಳಿಗೆ ಸಾಗಿಸುತ್ತವೆ. ಮೆದುಳು ಈ ಸಂದೇಶವನ್ನು ಕ್ಷಣ ಮಾತ್ರದಲ್ಲಿ ಅರ್ಥೈಸಿಕೊಂಡು ಗುರುತಿಸುತ್ತದೆ. ಈ ರೀತಿಯಾಗಿ ನಮಗೆ ವಾಸನೆಯ ಅರಿವು ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 5. ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಮಿದುಳಿನ ಪಾತ್ರವೇನು? ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಉಂಟಾಗಬಹುದಾದ ಅಪಾಯವನ್ನು
ತಪ್ಪಿಸಲು ಜ್ಞಾನೇಂದ್ರಿಯಗಳಿಂದ ಪಡೆದುಕೊಂಡ ಮಾಹಿತಿಯು ಜ್ಞಾನವಾಹಿ ನರಕೋಶಗಳ ಮೂಲಕ ಮೆದುಳು ಬಳ್ಳಿ ಮತ್ತು ಮೆದುಳಿಗೆ ಸಾಗಿಸಲ್ಪಡಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಮೆದುಳು ಬಳ್ಳಿ ಸಂದೇಶವನ್ನು ಮೆದುಳಿಗೆ ಸಾಗಿಸದೆ ತಾನೇ ಅದನ್ನು ಅರ್ಥೈಸಿಕೊಂಡು ಗುರುತಿಸಿ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆಯನ್ನು ಕಳುಹಿಸುತ್ತದೆ. ಇದರಿಂದಾಗಿ ಆಗಬಹುದಾದ ಅಪಾಯವನ್ನು ತಪ್ಪಿಸುತ್ತದೆ. ಈಗ ಸಸ್ಯಗಳಲ್ಲಿ ಸಹಭಾಗಿತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಣಿಗಳು ತಮ್ಮ ದೈಹಿಕ ಚಟುವಟಿಕೆಗಳ ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕಾಗಿ ನರವ್ಯೂಹವನ್ನ ಹೊಂದಿವೆ. ಆದರೆ ಸಸ್ಯಗಳು ನರವ್ಯೂಹವನ್ನಾಗಲಿ ಅಥವಾ ಸ್ನಾಯು ಅಂಗಾಂಶಗಳನ್ನಾಗಲಿ ಹೊಂದಿಲ್ಲ. ಹೀಗಾಗಿ ಅವು ಪ್ರಚೋದನೆಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತವೆ? ನಾಚಿಕೆ ಮುಳ್ಳಿನ ಗಿಡ, ಇದರ ವೈಜ್ಞಾನಿಕ ಹೆಸರು ಮಿಮೋಸಾ ಪೋಡಿಯಂ. ಇದನ್ನು ಮುಟ್ಟಿದರೆ ಮುನಿ ಸಸ್ಯ ಎಂದು ಕರೆಯುತ್ತೇವೆ. ಎಲೆಗಳನ್ನು ಮುಟ್ಟಿದಾಗ ಅವು ಮಡಚಿಕೊಳ್ಳಲಾರಂಭಿಸುತ್ತವೆ ಮತ್ತು ಕೊನೆಗೆ ಮುಚ್ಚಿಕೊಳ್ಳುತ್ತವೆ. ನಾಚಿಕೆ ಮುಳ್ಳಿನ ಸಸ್ಯದ ಎಲೆಗಳು ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ಬಹುಬೇಗ ಚಲಿಸುತ್ತವೆ. ಈ ಚಲನೆಯು ಯಾವುದೇ ಬೆಳವಣಿಗೆಯನ್ನು ಒಳಗೊಂಡಿಲ್ಲ. ಒಂದು ಬೀಜವು ಮೊಳೆತಾಗ ಬೇರು ಮಣ್ಣಿನ ಕಡೆಗೆ ಚಲಿಸುತ್ತದೆ, ಕಾಂಡವು ಮೇಲಕ್ಕೆ ಚಲಿಸುತ್ತದೆ. ಇಲ್ಲಿ ಏನಾಗುತ್ತದೆ? ಬೆಳವಣಿಗೆಯಿಂದಾಗಿ ಸಸಿಗಳಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆ ಚಲನೆ ಕಂಡು ಬರುತ್ತದೆ. ಆದ್ದರಿಂದ ಸಸ್ಯಗಳು ಎರಡು ವಿಭಿನ್ನ ರೀತಿಯ ಚಲನೆಗಳನ್ನು ತೋರಿಸುತ್ತವೆ. ಒಂದು ಬೆಳವಣಿಗೆಯನ್ನು ಆಧರಿಸಿದ ಚಲನೆ, ಇನ್ನೊಂದು ಸ್ವತಂತ್ರ ಚಲನೆ. ಈಗ ಪ್ರಚೋದನೆಗೆ ತತ್ಕ್ಷಣದ ಪ್ರತಿಕ್ರಿಯೆ ಬಗ್ಗೆ ತಿಳಿದುಕೊಳ್ಳೋಣ. ಮುಟ್ಟಿದರೆ ಮುನಿ ಸಸ್ಯವನ್ನು ಗಮನಿಸಿ. ಸಸ್ಯದ ಯಾವ ಭಾಗವು ನಿಖರವಾಗಿ ಸ್ಪರ್ಶಿಸಲ್ಪಟ್ಟಿದೆ ಮತ್ತು ಸಸ್ಯದ ಯಾವ ಭಾಗವು ನಿಜವಾಗಿ ಚಲಿಸಿದೆ ಎಂಬುದನ್ನು ಯೋಚಿಸಿದರೆ ಸ್ಪರ್ಶಕ್ಕೆ ಒಳಗಾದ ಬಿಂದುವಿಗಿಂತ ವಿಭಿನ್ನವಾದ ಬಿಂದುವಿನಲ್ಲಿ ಚಲನೆ ಉಂಟಾಗಿರುವುದು ಸ್ಪಷ್ಟವಾಗುತ್ತದೆ. ಆದ್ದರಿಂದ ಸ್ಪರ್ಶಕ್ಕೆ ಒಳಗಾದ ಮಾಹಿತಿಯು ಸಂವಹನಗೊಂಡಿರಲೇಬೇಕು. ಸಸ್ಯಗಳು ಕೂಡ ಈ ಮಾಹಿತಿಯನ್ನ ಜೀವಕೋಶದಿಂದ ಜೀವಕೋಶಕ್ಕೆ ತಲುಪಿಸಲು ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಬಳಸುತ್ತವೆ. ಆದರೆ ಮಾಹಿತಿಯ ರವಾನೆಗೆ ಪ್ರಾಣಿಗಳಲ್ಲಿರುವಂತೆ ಸಸ್ಯಗಳಲ್ಲಿ ಯಾವುದೇ ವಿಶಿಷ್ಟ ಅಂಗಾಂಶಗಳಿಲ್ಲ. ಅಂತಿಮವಾಗಿ ಮತ್ತೆ ಪ್ರಾಣಿಗಳಲ್ಲಿರುವಂತೆಯೇ ಕೆಲವು ಜೀವಕೋಶಗಳು ಚಲನೆ ಸಾಧ್ಯವಾಗಲು ತಮ್ಮ ಆಕಾರವನ್ನ ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ಪ್ರಾಣಿಗಳ ಸ್ನಾಯು ಕೋಶಗಳಲ್ಲಿ ಉತ್ಪತ್ತಿಯಾಗುವ ವಿಶಿಷ್ಟ ಪ್ರೋಟೀನ್ಗಳು ಜೀವಕೋಶಗಳ ಆಕಾರವನ್ನ ಬದಲಾಯಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ಈಗ ಮುಟ್ಟಿದರೆ ಮುನಿ ಸಸ್ಯವನ್ನು ಮುಟ್ಟಿದಾಗ ತನ್ನ ಆಕಾರವನ್ನು ಹೇಗೆ ಬದಲಾಯಿಸಿಕೊಳ್ಳುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನ ಬದಲಾಯಿಸಿ ತಮ್ಮ ಆಕಾರವನ್ನ ಬದಲಿಸುತ್ತವೆ. ಇದರ ಪರಿಣಾಮವಾಗಿ ಅವು ಉಬ್ಬುವ ಅಥವಾ ಮುದುಡುವ ಮೂಲಕ ತಮ್ಮ ಆಕಾರವನ್ನು ಬದಲಿಸುತ್ತವೆ. ಈಗ ಬೆಳವಣಿಗೆಯಿಂದ ಉಂಟಾಗುವ ಚಲನೆ ಬಗ್ಗೆ ತಿಳಿದುಕೊಳ್ಳೋಣ. ಬಟಾಣಿ ಸಸ್ಯಗಳಂತಹ ಕೆಲವು ಸಸ್ಯಗಳು ಬಳ್ಳಿಯ ಕುಡಿಗಳ ಸಹಾಯದಿಂದ ಇತರ ಸಸ್ಯಗಳ ಅಥವಾ ಬೇಲಿಯ ಮೇಲೆ ಇರುತ್ತವೆ. ಈ ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿರುತ್ತವೆ. ಅವು ಯಾವುದೇ ಆಧಾರದ ಸಂಪರ್ಕಕ್ಕೆ ಬಂದಾಗ ಆಧಾರದೊಂದಿಗೆ ಸಂಪರ್ಕದಲ್ಲಿರುವ ಕುಡಿಯು ಆಧಾರದಿಂದ ದೂರವಿರುವ ಕುಡಿಯ ಭಾಗದಷ್ಟು ವೇಗವಾಗಿ ಬೆಳೆಯುವುದಿಲ್ಲ. ಇದರಿಂದಾಗಿ ಕುಡಿಯು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಳ್ಳುತ್ತದೆ. ಬಹಳ ಸಾಮಾನ್ಯವಾಗಿ ಸಸ್ಯಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೆಯುವ ಮೂಲಕ ಪ್ರಚೋದನೆಗಳಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತವೆ. ಈ ಬೆಳವಣಿಗೆಯು ನಿರ್ದಿಷ್ಟ ದಿಕ್ಕಿನಲ್ಲಿರುವುದರಿಂದ ಸಸ್ಯವು ಚಲಿಸುತ್ತಿರುವಂತೆ ಕಾಣುತ್ತದೆ. ಈ ವಿಧದ ಚಲನೆಯನ್ನು ನಾವು ಒಂದು ಉದಾಹರಣೆಯ ಸಹಾಯದಿಂದ ಅರ್ಥ ಮಾಡಿಕೊಳ್ಳೋಣ. ಚಿತ್ರ 7.5 ಬೆಳಕಿನ ದಿಕ್ಕಿನ ಕಡೆಗೆ ಸಸ್ಯದ ಪ್ರತಿಕ್ರಿಯೆ. ಚಿತ್ರ 7.6 ಗುರುತ್ವಾನುವರ್ತನೆಯನ್ನು ತೋರಿಸುತ್ತಿರುವ ಸಸ್ಯದ ಕಾಂಡಗಳು ಬೆಳಕಿನ ಮೂಲದ ಕಡೆಗೆ ಬಾಗುತ್ತವೆ. ಸಸ್ಯದ ಕಾಂಡ ಗುರುತ್ವಾನುವರ್ತನೆಗೆ ವಿರುದ್ಧವಾದ ದಿಕ್ಕಿನಲ್ಲಿ ಬೆಳೆಯುತ್ತದೆ. ಇದನ್ನು ಋಣ ಗುರುತ್ವಾನುವರ್ತನೆ ಎನ್ನುತ್ತೇವೆ. ಸಸ್ಯದ ಕಾಂಡ ಗುರುತ್ವಾನುವರ್ತನೆಗೆ ವಿರುದ್ಧವಾಗಿ ಮೇಲಕ್ಕೆ ಬೆಳೆಯುತ್ತದೆ. ಇದನ್ನು ಋಣ ಗುರುತ್ವಾನುವರ್ತನೆ ಎನ್ನುತ್ತೇವೆ. ಸಸ್ಯದ ಬೇರು ಕೆಳಮುಖವಾಗಿ ಮಣ್ಣಿನ ಕಡೆಗೆ ಬೆಳೆಯುತ್ತದೆ. ಇದನ್ನು ಧನ ಗುರುತ್ವಾನುವರ್ತನೆ ಎನ್ನುತ್ತೇವೆ. ಈಗ ಚಟುವಟಿಕೆ 7.2 ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಕೋನಿಕಲ್ ಫ್ಲಾಸ್ಕ್ ಅನ್ನ ನೀರಿನಿಂದ ತುಂಬಿ ಫ್ಲಾಸ್ಕ್ ನ ಕುತ್ತಿಗೆಯ ಭಾಗವನ್ನ ಒಂದು ತಂತಿಯ ಜಾಲರಿಯಿಂದ ಮುಚ್ಚಿ ತಂತಿಯ ಜಾಲರಿಯ ಮೇಲೆ ಆಗತಾನೆ ಮೊಳಕೆ ಒಡೆದ 2 ಅಥವಾ 3 ಹುರುಳಿ ಬೀಜಗಳನ್ನು ಇಡಿ. ಒಂದು ಬದಿ ತೆರೆದಿರುವ ಒಂದು ರಟ್ಟಿನ ಪೆಟ್ಟಿಗೆಯನ್ನು ತೆಗೆದುಕೊಳ್ಳಿ. ಪೆಟ್ಟಿಗೆಯ ತೆರೆದ ಭಾಗವು ಕಿಟಕಿಯಿಂದ ಬರುವ ಬೆಳಕಿಗೆ ಮುಖಾಮುಖಿಯಾಗಿರುವ ರೀತಿಯಲ್ಲಿ ಫ್ಲಾಸ್ಕ್ ಅನ್ನು ಪೆಟ್ಟಿಗೆಯ ಒಳಗಿಡಿ. 2 ಅಥವಾ 3 ದಿನಗಳ ನಂತರ ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಮತ್ತು ಬೇರುಗಳು ಬೆಳಕಿನಿಂದ ದೂರ ಬಾಗಿರುವುದನ್ನು ನೀವು ಗಮನಿಸುವಿರಿ. ಈಗ ಎಳೆಯ ಕಾಂಡಗಳು ಬೆಳಕಿನಿಂದ ದೂರಕ್ಕೆ ಮತ್ತು ಬೇರುಗಳು ಬೆಳಕಿನ ಕಡೆಗೆ ಇರುವಂತೆ ಫ್ಲಾಸ್ಕ್ ಅನ್ನು ತಿರುಗಿಸಿ ಫ್ಲಾಸ್ಕ್ ಅನ್ನು ಅಲುಗಾಡಿಸದೆ ಇದೇ ಸ್ಥಿತಿಯಲ್ಲಿ ಕೆಲವು ದಿನಗಳವರೆಗೆ ಹಾಗೆಯೇ ಬಿಡಿ. ಕಾಂಡ ಮತ್ತು ಬೇರುಗಳ ಹಳೆಯ ಭಾಗಗಳು ದಿಕ್ಕನ್ನು ಬದಲಿಸುವಿಯೇ? ಇಲ್ಲ. ಹೊಸ ಬೆಳವಣಿಗೆಯ ದಿಕ್ಕಿನಲ್ಲೇನಾದರೂ ವ್ಯತ್ಯಾಸಗಳಿವೆಯೇ? ಇಲ್ಲ. ಈ ಚಟುವಟಿಕೆಯಿಂದ ನಾವು ಯಾವ ತೀರ್ಮಾನಕ್ಕೆ ಬರಬಹುದು? ಕಾಂಡವು ಋಣ ಗುರುತ್ವಾನುವರ್ತನೆಯನ್ನು ತೋರಿಸುತ್ತದೆ, ಬೇರು ಧನ ಗುರುತ್ವಾನುವರ್ತನೆಯನ್ನು ತೋರಿಸುತ್ತದೆ. ಈಗ ಸಸ್ಯಗಳಲ್ಲಿ ಕಂಡುಬರುವ ನಿರ್ದೇಶಿತ ಅಥವಾ ಅನುವರ್ತನಾ ಚಲನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಸ್ಯದ ಕಾಂಡಗಳು ಬೆಳಕಿನ ಕಡೆಗೆ ಬೆಳೆಯುತ್ತವೆ.
ಇದನ್ನು ದ್ಯುತಿ ಅನುವರ್ತನೆ ಫೋಟೋಟ್ರೋಫಿಸಂ ಎನ್ನುತ್ತೇವೆ. ಸಸ್ಯದ ಬೇರುಗಳು ಮಣ್ಣಿನ ಕಡೆಗೆ ಬೆಳೆಯುತ್ತವೆ. ಇದನ್ನು ಗುರುತ್ವಾನುವರ್ತನೆ ಜಿಯೋಟ್ರೋಫಿಸಂ ಎನ್ನುತ್ತೇವೆ. ಸಸ್ಯದ ಬೇರುಗಳು ನೀರಿನ ಕಡೆಗೆ ಚಲಿಸುತ್ತವೆ. ಇದನ್ನು ಜಲಾನುವರ್ತನೆ ಹೈಡ್ರೋಟ್ರೋಫಿಸಂ ಎನ್ನುತ್ತೇವೆ. ಸಸ್ಯಗಳಲ್ಲಿ ಚಲನೆ ರಾಸಾಯನಿಕಗಳಿಂದ ಉಂಟಾದರೆ ಅದನ್ನು ರಾಸಾಯನಿಕಾನುವರ್ತನೆ ಕೀಮೋಟ್ರೋಫಿಸಂ ಎನ್ನುತ್ತೇವೆ. ರಾಸಾಯನಿಕಾನುವರ್ತನೆಗೆ ಒಂದು ಉದಾಹರಣೆ ಪರಾಗಕೋಶಗಳು ಪರಾಗನಳಿಕೆಯನ್ನು ಬೆಳೆಸಿಕೊಂಡು ಅದರ ಮೂಲಕ ಅಂಡಾಶಯವನ್ನ ತಲುಪುವುದು. ಬಹುತೇಕ ಬಹುಕೋಶೀಯ ಜೀವಿಗಳು ಜೀವಕೋಶಗಳ ನಡುವೆ ಸಂವಹನ ಸಾಧಿಸಲು ರಾಸಾಯನಿಕ ಸಂವಹನವನ್ನು ಬಳಸಿಕೊಳ್ಳುತ್ತವೆ. ಈಗ ಸಸ್ಯ ಹಾರ್ಮೋನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಸ್ಯಗಳು ಉತ್ಪತ್ತಿ ಮಾಡುವ ಹಾರ್ಮೋನ್ಗಳಿಗೆ ಸಸ್ಯ ಹಾರ್ಮೋನ್ಗಳು ಎಂದು ಕರೆಯುತ್ತೇವೆ. ಸಸ್ಯ ಹಾರ್ಮೋನ್ಗಳನ್ನು ಮುಖ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸುತ್ತೇವೆ. ಬೆಳವಣಿಗೆಯನ್ನು ಹೆಚ್ಚಿಸುವ ಹಾರ್ಮೋನ್ಗಳು ಮತ್ತು ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ಗಳು. ಸಸ್ಯಗಳ ಬೆಳವಣಿಗೆಯನ್ನು ಹೆಚ್ಚಿಸುವ ಹಾರ್ಮೋನ್ಗಳು ಯಾವುವೆಂದರೆ ಆಕ್ಸಿನ್, ಜಿಬ್ಬರ್ಲಿನ್ ಮತ್ತು ಸೈಟೋಕೈನಿನ್ಗಳು. ಬೆಳವಣಿಗೆಯನ್ನ ಕುಂಠಿತಗೊಳಿಸುವ ಸಸ್ಯ ಹಾರ್ಮೋನ್ ಯಾವುದೆಂದರೆ ಆಬ್ಸಿಸಿಕ್ ಆಮ್ಲ. ಆಕ್ಸಿನ್ ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಜಿಬ್ಬರ್ಲಿನ್ಗಳು ಮತ್ತು ಸೈಟೋಕೈನಿನ್ಗಳು ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತವೆ ಮತ್ತು ಸಾಮಾನ್ಯವಾಗಿ ಇವು ಹಣ್ಣು ಮತ್ತು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರುತ್ತವೆ. ಆಬ್ಸಿಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಇದರ ಪರಿಣಾಮವಾಗಿ ಎಲೆಗಳ ಬಾಡುವಿಕೆಯನ್ನು ಒಳಗೊಂಡಿವೆ. ಈಗ ಪರಿಕಲ್ಪನೆಯ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1. ಸಸ್ಯ ಹಾರ್ಮೋನ್ಗಳು ಎಂದರೇನು? ಸಸ್ಯಗಳಲ್ಲಿ ಉತ್ಪತ್ತಿಯಾಗುವ ಬೆಳವಣಿಗೆಗೆ ಸಂಬಂಧಿಸಿದ ಹಾರ್ಮೋನ್ಗಳಿಗೆ ಸಸ್ಯ ಹಾರ್ಮೋನ್ಗಳು ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 2. ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ಭಿನ್ನವಾಗಿದೆ? ಉತ್ತರವನ್ನು ಕಂಡುಕೊಳ್ಳಿ. ಪ್ರಶ್ನೆ ಸಂಖ್ಯೆ 3. ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನ್ಗಳಿಗೆ ಒಂದು ಉದಾಹರಣೆ ಕೊಡಿ. ಪ್ರಶ್ನೆ ಸಂಖ್ಯೆ 4. ಒಂದು ಆಧಾರದ ಸುತ್ತ ಆಕ್ಸಿನ್ ಬಳ್ಳಿ ಕುಡಿಗಳ ಬೆಳವಣಿಗೆಯನ್ನ ಆಕ್ಸಿನ್ಗಳು ಹೇಗೆ ಉತ್ತೇಜಿಸುತ್ತವೆ? ಪ್ರಶ್ನೆ ಸಂಖ್ಯೆ 5. ಜಲಾನುವರ್ತನೆಯನ್ನು ತೋರಿಸುವ ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.